ಸ್ನೇಹಿತರೆ ನಮಸ್ಕಾರ. ಇವತ್ತು ನಾನು ಕೊಪ್ಪಳ ಜಿಲ್ಲೆಯ ಅಳವಂಡಿ ಅನ್ನೋ ಒಂದು ಗ್ರಾಮಕ್ಕೆ ಬಂದಿದ್ದೀನಿ. ಇಲ್ಲಿ ನಮಗೆ ಅನಿಲ್ ಅನ್ನೋರು ಒಬ್ರು ರೈತರನ್ನ ಪರಿಚಯ ಮಾಡ್ಕೊಡೋಣ ಅಂತ ಬಂದಿದ್ದೀನಿ. ಸ್ನೇಹಿತರೆ ಆ್ಯಪಲ್ ಬೆಳೀತಾ ಇದ್ದಾರೆ. ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಆ್ಯಪಲ್ ಬೆಳೀತಾ ಇದ್ದಾರೆ ಅಂದ ತಕ್ಷಣ ನಿಮ್ಗೆ ಸ್ವಲ್ಪ ಆಶ್ಚರ್ಯ ಅನ್ನಿಸ್ಬೋದು ಸ್ನೇಹಿತರೆ. ಹೌದು, ನಿಜ. ಇವತ್ತು ಆ್ಯಪಲ್ ಬೆಳೀತಾ ಇದ್ದಾರೆ. ಅನಿಲ್ ಅವ್ರನ್ನ ಪರಿಚಯ ಮಾಡ್ಕೋಣ, ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಸ್ನೇಹಿತರೆ ಬನ್ನಿ ಮಾತಾಡಿಸೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸಸಿ 500 ಇದೆ ಸರ್. 700 ತಂದಿದ್ವಿ. ಅದು ಒಂದು 200 ಹೋಗಿದೆ. ಸ್ವಲ್ಪ ಚಿಗುರಿ ಅದು ಇದು ಬಂದ್ಬಿಟ್ಟು ತಿಕ್ಬಿಟ್ಟು ಹೋಗಿದೆ. ಒಂದೊಂದು ಎಲ್ಲ ಒಣಗಿ ಹೋಗಿದೆ. ಒಂದು 500 ಉಳಿದಿದೆ. ಒಂದು 500 ಉಳಿದೆ ಅಂದ್ರೆ ಒಂದು 200 ಸಸಿ ಹೋಗಿತ್ತು. ಎಲ್ಲಿಂದ ತರಿಸಿದ್ದೆ ಸರ್ ಸಸಿ? ಇದು ಹಿಮಾಚಲದಿಂದ ತಂದಿರೋದು ಸರ್. ಹಿಮಾಚಲದಿಂದ? ಹೌದು. ಅಲ್ಲಿಂದ ತಗೊಂಬಂದ್ರಿ? ಹೆಂಗ್ ತಗೊಂಬಂದ್ರಿ ಸರ್? ಅವರು ಸಚಿನ್ ಬಾಲ್ಗೊಂಡ ಅಂತ ಒಬ್ರು ಇದ್ರು. ಅವ್ರು ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಅವರು ತರಿಸ್ಕೊಟ್ಟಿದ್ದಾರೆ ಇದನ್ನು. ಓಕೆ, ಅವ್ರು ತರಿಸ್ಕೊಡಿ. ಯಾವ್ದು ಸರ್ ಇದು ತಳಿ? ಇದು ಅಣ್ಣ ಬ್ರ್ಯಾಂಡ್ ಅಂತ. ಅಣ್ಣ ವೆರೈಟಿ. ಓಕೆ. ಎಷ್ಟು ಎಕರೆಗೆ ಹಾಕಿರೋದು ಸರ್? 2 ಎಕರೆ ಸರ್. ಸೈಜ್ ಏನು ಸೈಜ್ಗೆ ಹಾಕಿದ್ರೆ? ಇದು ಸಾಲಿಂದ ಸಾಲ್ಗೆ 12 ಅಡಿ ಇದೆ. ಹಾಂ ಸರ್. ಗಿಡದಿಂದ ಗಿಡ 8 ಅಡಿ ಇದೆ. ಗಿಡದಿಂದ ಗಿಡಕ್ಕೆ 8, ಸಾಲಿಂದ ಸಾಲಿಗೆ 12. ಹೌದು. ಇದು ಯೂಟ್ಯೂಬಲ್ಲಿ ನಮ್ಮ ಪಾಪ ಯೂಟ್ಯೂಬಲ್ಲಿ ನೋಡ್ತಾ ಒಟ್ಟು ಆ್ಯಪಲ್ ಬೆಳಿಬೇಕು ಅಂತ ಪ್ಲ್ಯಾನ್ ಅವ್ರದ್ದು. ಭಾಳ ವರ್ಷದಿಂದ ಆ್ಯಪಲ್ ಬೆಳಿಬೇಕು ಒಟ್ಟಿನಲ್ಲಿ ಯೂಟ್ಯೂಬ್ನಲ್ಲಿ ನೋಡ್ತಾನೆ ಒಟ್ಟಿನಲ್ಲಿ ನಾನು ಆ್ಯಪಲ್ ಬೆಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ಮತ್ತು ನಮ್ಮದು ಹೊಲ ಇರಲಿಲ್ಲ. ಈ ಆ್ಯಪಲ್ ಬೆಳಿಬೇಕಂತಾನೆ ಮತ್ತೆ ಈ ಹೊಲ ತೊಗೊಂಡಿರೋದು. ಆ್ಯಪಲ್ ಬೆಳಿಬೇಕಂತಾನೆ ಈ ಹೊಲ ತೊಗೊಂಡಿರೋದು. ಈ ಹೊಲ ತೊಗೊಂಡು 3 ವರ್ಷ ಆಯ್ತು ನಾವು. ನಮ್ದು ಹೊಲ ಇರಲಿಲ್ಲ. ನಮ್ಮ ತಾತ ಅಜ್ಜಿದು ಆಸ್ತಿ ಇರಲಿಲ್ಲ. ಇದು ಆ್ಯಪಲ್ ಬೆಳಿಬೇಕಂತಾನೆ ನಾವು ಹೊಲ ತೊಗೊಂಡಿರೋದು. ಆ್ಯಪಲ್ ಬೆಳಿಬೇಕಂತ ಹೊಲ ತೊಗೊಂಡು ಇವತ್ತು ಆ್ಯಪಲ್ ನಾಟಿ. ಬಟ್ ಬರ್ತಾನೂ ಇದೆ. ಎಷ್ಟು ತಿಂಗಳಾಯ್ತು ಸರ್ ಈಗ ನಾಟಿ ಮಾಡಿ? ಇದು 17 ತಿಂಗಳಾಯ್ತು. 17 ತಿಂಗಳು ನಾಟಿ ಮಾಡಿ 17 ತಿಂಗಳಾಯ್ತು. ಡಿಸೆಂಬರ್ 30ಕ್ಕೆ ಇದನ್ನ ಪ್ಲಾಂಟೇಶನ್ ಮಾಡಿದೀವಿ ನಾವು. ಡಿಸೆಂಬರ್ 30ಕ್ಕೆ. ಅಂದ್ರೆ ಸಸಿ ತಂದಾಗ ಸಸಿ ಎಷ್ಟೇ? ಸಸಿ ತಂದಿಲ್ಲ ಸರ್ ನಾವು. ಇದು ಕಡ್ಡಿ ಇತ್ತು, ಒಣ ಕಡ್ಡಿ ಇತ್ತು. ಅದು 1 ಇಯರ್ದ ಇತ್ತು ಕಡ್ಡಿ. ಸುಮ್ನೆ ಕಡ್ಡಿ ತಂದು ಚುಚ್ಚಿರೋದು. ಅಲ್ಲಿಂದ ಕಡ್ಡಿನ ಬರುತ್ತೆ ಸರ್? ಕಡ್ಡಿನ ಬರುತ್ತೆ. ಹೆಂಗ್ ಬರುತ್ತೆ ಸರ್ ಅದು? ಅದು ಅವರು ನಾವು ಬುಕ್ ಮಾಡ್ಬೇಕು ಇಷ್ಟಾಗಿ ಅಂತ. ಅವರು ಇದಕ್ಕೆ ಇಟ್ಟು ಕಳಿಸ್ತಾರೆ ಟ್ರೈನ್ಗೆ. ಬಟ್ ಒಣಗಲ್ಲ? ಏನಾಗಲ್ಲ. ಏನು ಪ್ಯಾಕಿಂಗ್ ಬರುತ್ತೆ ಅದು ಚೆನ್ನಾಗಿ ನೀಟಾಗಿ ಒಂದು ಏನಾಗಲ್ಲ. ಇದು ಮಿಸ್ ಆಗಿ 8 ದಿನ ಲೇಟ್ ಆಗಿ ಬಂದಿದೆ. ಇದು ಏನಾಗಿಲ್ಲ. ಆದ್ರೆ ಏನಾಗಿಲ್ಲ. ಸೂಪರ್. ಒಂದು ಕಡ್ಡಿ ಏನು ರೇಟ್ ಸರ್? 150 ಸರ್. 150 ಒಂದು ಕಡ್ಡಿ 150. ಹೌದು. ಬಟ್ ಈಗ ನಾಟಿ ಮಾಡೋದೆಲ್ಲ ಹೆಂಗ್ ಪ್ರಿಪರೇಷನ್ ಮಾಡಿದ್ರಿ? ಹೊಲ ಹೆಂಗ್ ರೆಡಿ ಮಾಡಿದ್ರಿ ಸರ್? ಇದು ಹೊಲ ಏನು ಇಲ್ಲ ಸರ್, ಮಾಮೂಲಾಗಿನೇ. ಇದರಲ್ಲಿ ಒಂದು ಸಸಿ ನಡೆಯೋಕ್ಕೆ ನಾವು JCB ಇದೆ ನಮ್ದು. ಅದರಿಂದ ತೆಗೆದು ಸಗಣಿ ಗೊಬ್ಬರ ಹಾಕಿದೀವಿ. ಕೆಳಗಡೆ ಸಗಣಿ ಗೊಬ್ಬರ ಹಾಕಿರಿ? ಸಗಣಿ ಗೊಬ್ಬರ ಹಾಕಿದೀವಿ. ಸಗಣಿ ಗೊಬ್ಬರ ಹಾಕ್ಬಿಟ್ಟು ಅದು ಕಡ್ಡಿ ಇಟ್ಟಿದೀವಿ ಅಷ್ಟೇ, ಇನ್ನೇನಿಲ್ಲ. ಮತ್ತೇನು ಮಾಡಿಲ್ಲ. ಯಾವ್ದು ಬೇರ್ ಕೊಳೆ ರೋಗ ಬರಬಾರ್ದು ಅಂತ ಯಾವ್ದು ಔಷಧಿ ಆ ಥರದ್ದು? ಅದು ಒಂದು ಇದನ್ನ ಹಾಕಿದ್ವಿ, ಬೇವಿನ ಹಿಂಡಿ ಹಾಕಿದ್ವಿ. ಮತ್ತೆ ಅದು ಟಿಮಿಟ್ ಅಂತ ಬರುತ್ತೆ, ಅದು ಹಾಕಿದ್ವಿ. ಕೊಳಿಬಾರ್ದು ಅಂತ, ಬೇರು ಹುಳ ತಿನ್ಬಾರ್ದು ಅಂತ. ಅದೇ ಬೇರು ಹುಳ ತಿನ್ಬಾರ್ದು ಅಂತ ಅದು ಹಾಕಿರೋದು. ಅದೆರಡೇ ಹಾಕಿರೋದು ಸರ್. ಡೆವಲಪ್ಮೆಂಟ್ ಆಗಕ್ಕೆ ಇದಕ್ಕೇನು ನಾವು ಜಾಸ್ತಿ ಟ್ರೀಟ್ ಮಾಡಿಲ್ಲ ಸರ್. ಇದಕ್ಕೊಂದು ಸ್ವಲ್ಪ ಸೀರು ಅದು ಇದು ಬಿದ್ದರೆ ಸ್ವಲ್ಪ ಔಷಧಿ ಹೊಡೆದಿದ್ವಿ, ಇನ್ನೇನಿಲ್ಲ. ಸ್ವಲ್ಪ ಚಿಗುರು ಬರೋಕ್ಕೆ ಇದನ್ನ ಕಟ್ ಮಾಡಿಸಿದ್ವಿ. ಚಿಗುರು ಬರೋಕ್ಕೆ ಏನು ಇದು ಮಾಡಿಲ್ಲ. ಇದಕ್ಕೆ ಕಟ್ ಮಾಡಿದೀವಿ. ಇದೆಲ್ಲ ಕಣ್ಣಿದೆ ಅಲ್ವಾ, ಇದರಲ್ಲೆಲ್ಲ ಮತ್ತೆ ಚಿಗುರು ಬರುತ್ತೆ. ಇಲ್ಲಿ ಬಂದಿದೆ ನೋಡಿ ಈ ತರ. ಬಟ್ ಎಷ್ಟು ತಿಂಗಳಿಗೆ ಬರುತ್ತೆ ಸರ್ ಕ್ರಾಪ್ ಇದು? ಇದು 2 ವರ್ಷಕ್ಕೆ ಬರುತ್ತೆ ಸರ್, ಕಮರ್ಷಿಯಲ್ ಆಗಿ. ಹೌದು. ಇದಕ್ಕೆ ನಾವು ಹಣ್ಣಿಗೆ ಬಿಡ್ತೀವಪ್ಪ ಅಂತ ಅಂದಾಗ ಒಂದು 3 ತಿಂಗಳು ನೀರು ಕಟ್ ಮಾಡಬೇಕು. ಹಣ್ಣಿಗೆ ಬಿಡೋಕ್ಕಿಂತ ಮುಂಚೆ ತಾನೇ ಇದೆಲ್ಲ ಎಲ್ಲಿ ಉದ್ರೋಗುತ್ತೆ. ಉದ್ರಬಿಟ್ಟು ಈ ಕಣ್ಣಿದೆ ಅಲ್ವಾ, ಈ ಕಣ್ಣಲ್ಲಿ ಎಲ್ಲ ಅದು ತಾನೇ ಸೆಟ್ ಆಗುತ್ತೆ. ಹೂ ಬಂದು ಕಾಯಿ ಸೆಟ್ ಆಗುತ್ತೆ. ಹಣ್ಣು ಯಾವಾಗ ಬೇಕೋ ಅದಕ್ಕಿಂತ ಮುಂಚೆ 3 ತಿಂಗಳು. ಹೌದೌದು. ಯಾವ ತಿಂಗಳು ಅಲ್ಲಿ ಬಿಡೋದು ಸರ್ ನೀವು? ನಾವು ಈಗ ಚಳಿಗಾಲದಲ್ಲಿ ಬಿಡ್ಬೇಕಂತ ಅನ್ಕೊಂಡಿದೀವಿ. ಚಳಿಗಾಲಕ್ಕೆ? ಹೌದು. ಅಂದ್ರೆ ಡಿಸೆಂಬರ್, ನವೆಂಬರ್, ಡಿಸೆಂಬರ್. ಹೌದೌದು. ಅಲ್ಲಿವರೆಗೂ ಈಗ ಹಂಗೆ ನೀರು ಕಟ್ತಾ ಇದ್ವಿ. ಈಗ ಒಂದು ಕಾಯಿ ಬಂದಿಲ್ಲ ನಿಮ್ಮ ಹತ್ರ? ಬಂದಿದೆ. ಅಲ್ಲಿ ನಾವು ಹಣ್ಣಿಗೆ ಬಿಟ್ಟಿಲ್ಲ ಅಂದ್ರೂ ತಾನೇ ಸೆಟ್ ಆಗಿದೆ. ಅಲ್ಲೆಲ್ಲ ಎಲ್ಲ ಗಿಡದಲ್ಲೂ ಸೆಟ್ ಆಗಿಲ್ಲ. ಒಟ್ಟು ಒಂದು 50% ಗಿಡದಲ್ಲಿ ಸೆಟ್ ಆಗಿದೆ. ಬಟ್ ಆ್ಯಪಲ್ ಕೃಷಿನ ಮಾಡ್ಬೇಕಂತ ಯಾಕೆ ಅನಿಸಿದ್ದು ಸರ್ ನಿಮ್ಗೆ? ಸರ್ ಒಟ್ಟಿನಲ್ಲಿ ಬೆಳಿಬೇಕು. ನಮ್ಮ ಅಪ್ಪಾಜಿ ಇದು ಒಂದು ಕನಸು, ಆ್ಯಪಲ್ ಬೆಳಿಬೇಕು. ಹೌದೌದು. ಒಟ್ಟು ಯಾರು ಮಾಡದೇ ಇರೋದು ಮಾಡಬೇಕು ಅನ್ನೋದು ಒಂದು. ನಿಮ್ದು ಎಜುಕೇಶನ್ ಸರ್? ನಂದು ಡಿಗ್ರಿ ಕಂಪ್ಲೀಟ್ ಆಗಿದೆ. ಬಟ್ ನೀವು ಯಾಕೆ ಕೃಷಿಗೆ ಬಂದ್ಬಿಟ್ಟಿದ್ರೆ? ಕೃಷಿ ಅಂದ್ರೆ ಇಷ್ಟ. ಏನೇನು ಮಾಡ್ತಾ ಇದ್ರಿ ಸರ್ ಇದಲ್ಲದೆ? ಬೇರೆ ದಾಳಿಂಬೆ ಇದೆ ನಮ್ದು. ಎಷ್ಟಿದೆ ಸರ್? ನಮ್ದು ಇಲ್ಲಿ 2 ಎಕರೆ ಇದೆ. ಅಲ್ಲಿ ಇನ್ನೊಂದು ಪ್ಲಾಂಟ್ 6 ಎಕರೆ ಇದೆ. 6 ಎಕರೆ. ಹೌದು. ಒಟ್ಟಿನಲ್ಲಿ ಟೋಟಲ್ 8. ಅದು ಲೀಸ್ಗೆ ಹಾಕಿಂದಿರೋದು.
ಹೊಲ ಲೀಸ್ಗೆ ಹಾಕೊಂಡು ಮಾಡಿರೋದು. ಓಕೆ, ಸೂಪರ್. ಇದು ಸ್ವಂತ ಹೊಲ. ಇದು ಸ್ವಂತ ಹೊಲ. ಹೌದು. ಬಟ್ ಈಗ ಆ್ಯಪಲಲ್ಲಿ ಇದರಲ್ಲಿ ಏನಾದರೂ ಗಂಡು ಹೆಣ್ಣು ಅಂತ ಏನಾದರೂ ಇರ್ತಾವ ಸರ್? ಪಾಲಿನೇಷನ್ ಆಗುತ್ತೆ? ಇರುತ್ತೆ. ಹೆಂಗೆ ದಾಳಂಬ್ರಿ ಹೆಂಗೆ ಪಾಲಿನೇಷನ್ ಆಗುತ್ತೆ, ಇದು ಸೇಮ್. ಹೂ ಆದಮೇಲೆ ಎಷ್ಟು ದಿನಕ್ಕೆ ಹಣ್ಣು ಬರೋದು ಸರ್, ಕ್ರಾಪ್ ಬರೋದು? ಅದು 4 ತಿಂಗಳು ಅಂತ ಹೇಳಿದ್ದಾರೆ. 4 ತಿಂಗಳು. ಹೌದು. ಓಕೆ. ನಮಗೂ ಕನ್ಫರ್ಮ್ ಆಗಿಲ್ವಲ್ಲ. ಹಾಂ, ಅಂದ್ರೆ ವರ್ಷಕ್ಕೆ ಒಂದೇ ಫಸಲು ಸರ್? ಒಂದೇ. ಫಸ್ಟ್ಗೆ ಅಗಿ ಹಚ್ಚಿದ ಮೇಲೆ 2 ವರ್ಷಕ್ಕೆ ಒಂದು ಫಸಲು ಬರುತ್ತೆ. ಆಮೇಲೆ ವರ್ಷ ಒಂದು ಫಸಲು ಬರುತ್ತೆ. ಓಕೆ. ಒಂದು ಗಿಡಕ್ಕೆ ಎಷ್ಟು ಹಣ್ಣು ಬರ್ಬೋದು ಅಂತ ನಿಮ್ಮದು ಅಂದಾಜು? ನಮ್ಮದು ಆ ಥರ ಏನಿಲ್ಲ, ಒಟ್ಟಿನಲ್ಲಿ ಒಂದು ಗಿಡಕ್ಕೆ ಒಂದು 20-25 ಫಸ್ಟ್ ವರ್ಷ ಕೂಡ್ಬೋದು. 20-25 ಕಾಯಿ. ಓಕೆ, ಕೂಡ್ಬೋದು. ನೋಡಿದ್ರಾ ಸರ್ ನೀವೆಲ್ಲಾದರೂ ಈ ಕಡೆ ಈ ಭಾಗದಲ್ಲಿ ಬೆಳೆದವರು? ಈ ಭಾಗದಲ್ಲಿ ಯಾರೂ ಬೆಳೆದಿಲ್ಲ, ಇದೇ ಫಸ್ಟ್ ನಾವು ಬೆಳೆದಿರೋದು. ಬಿಸಿಲಿಗಾಗಿರೋದು ಇದು? ಜಾಸ್ತಿ ಬಿಸಿಲು. ಬಟ್ ಇದು ರಿಕವರಿ ಆಗುತ್ತೆ ಸರ್? ಆಗುತ್ತೆ. ಓಕೆ. ಬಟ್ ಇವಕ್ಕೆ ಯಾವ್ದಾದ್ರು ರೋಗ ಈ ಥರದ್ದು? ರೋಗ 2 ರೋಗ ಬರುತ್ತೆ ಸರ್. ಇದು ಚಿಕ್ಕಿ ಕುಂದ್ರುತ್ತೆ, ಅದು ಬಿಟ್ಟರೆ ಜಾಸ್ತಿ ರೋಗ ಅಂತ ಏನು ದಾಳಂಬ್ರಿ ಥರ ಏನು ಬರಲ್ಲ. ಬಟ್ ದಾಳಂಬ್ರಿಗೆ ಇದಕ್ಕಿಂತ ಜಾಸ್ತಿ ರೋಗ? ಹೌದೌದು, ತುಂಬಾ ರೋಗ ಅದಕ್ಕೆ. ಓಕೆ. ಬಟ್ ದಾಳಂಬ್ರಿ ಪಕ್ಕ ಹಾಕಿದ್ರೆ ದಾಳಂಬ್ರಿದ ರೋಗಗಳು ಇದಕ್ಕೆ ಏನಾದ್ರು ಬರ್ಬೋದು ಅನ್ನೋದು? ಇಲ್ಲ, ಆ ಥರ ಏನಿಲ್ಲ. ಅದ್ರ ರೋಗ ಇದಕ್ಕೆ ಬರಲ್ಲ. ನಮ್ಮ ಭಾಗದಲ್ಲಿ ಆ್ಯಪಲ್ ಬೆಳಿಬೋದು ಅಂತಂದು ಅನ್ಕೊಂಡು ಬೆಳಿಬೋದು. ಲಾಸ್ಟ್ ಟೈಮ್ ನಾನು ಇಲ್ಲೆಲ್ಲ ನೋಡಿದ್ದೆ, ಇದರಲ್ಲಿ ಬೆಂಗಳೂರು ಹತ್ರ ಒಬ್ರು ಯಾರೋ ಬೆಳೆದಿದ್ದಾರಂತೆ. ಅದೇ ಸಚಿನ್ ಅಂತ. ಸಚಿನ್ ಅವರು ಅಲ್ಲಿ ಕೋಲಾರ, ಬಿಜಾಪುರ. ಹೌದೌದು. ಇವರು ಇಲ್ಲಿ ಬೆಂಗಳೂರು ಹತ್ರ ಯಾರ್ದೋ ಬೆಳೆದಿರೋದು ನೋಡಿದ್ದೆ ನಾನು. ಇಲ್ಲ ಸರ್, ನಾನು ಇನ್ನೂವರೆಗೂ ಯಾರ್ದು ಪ್ಲಾಂಟ್ಗೆ ಹೋಗಿಲ್ಲ. ನಾವು ಅಪ್ಪಾಜಿನೇ 1-2-3 ಪ್ಲಾಂಟ್ಗೆ ವಿಸಿಟ್ ಕೊಟ್ಟು ಬಂದಿದ್ದಾರೆ. ಹೌದಾ? ಹೌದು. ಇಲ್ಲಿ ಕರ್ನಾಟಕದಲ್ಲಿ ಹೌದೌದು, ಅಲ್ಲೆಲ್ಲ ಬಂದಿದೆ? ಬಂದಿದೆ. ಓ. ಅವರು ನಾನು ಎಲ್ಲೂ ಹೋಗಿ ನೋಡಿಲ್ಲ, ಅವರೇ ಹೋಗ್ಬಿಟ್ಟು ಎಲ್ಲ ವಿಚಾರಿಸಿ ಎಲ್ಲ ತಗೊಂಬಂದು ಹಚ್ಚಿದ್ದಾರೆ. ಇವಾಗ ನಾನು ಇದನ್ನೆಲ್ಲ ಮೇಂಟೆನೆನ್ಸ್ ಮಾಡಿ. ಬಟ್ ನೋಡ್ಕೊಂತಿರೋದು ನೀವು? ಇದ್ರದ್ದೆಲ್ಲ ಪ್ಲಾನ್ ಮಾಡಿರೋದೆಲ್ಲ ಅಪ್ಪಾಜಿನೇ. ಓ. ಇದನ್ನೆಲ್ಲ ನೋಡ್ಕೊಂತಿರೋದು ನಾವು. ಹಿಂಗೈತೆ ಗಿಡ ಯಾಕೆ ಬಗ್ಗಿದಾವೆ ಸರ್ ಇವು? ದಾರ ಕಟ್ಟಿರಿ? ಇಲ್ಲಾಂದ್ರೆ ಇದು ಸ್ಟ್ರೇಟ್ ಹೋಗ್ಬಿಡುತ್ತೆ. ನಾಳೆ ಕೆಲಸ ಮಾಡಕ್ಕೆ ಆಗಲ್ಲ. ಸ್ಟ್ರೇಟ್ ಹೋಗ್ಬಿಟ್ರೆ ಕೆಲಸ ಮಾಡಕ್ಕೆ ಹೈಟ್ ಹೋಗುತ್ತೆ ಅಂತ. ಮತ್ತೆ ಇದು ಒಂದು ಉದ್ದೇಶ ಏನಂದ್ರೆ, ಈ ತರ ಬಗ್ಗಿಸ್ ಕಟ್ಟೋದ್ರಿಂದ ಇಲ್ಲಿ ಕಣ್ಣಿದೆ ಅಲ್ಲ ಸರ್, ಇದರಲ್ಲಿ ಚಿಗುರು ಬರುತ್ತೆ. ಮತ್ತೆ ನಾಳೆ ಈ ತರ ಕಟ್ಟೋದ್ರಿಂದ ಫಸಲ್ ಜಾಸ್ತಿ ಬರುತ್ತೆ, ಹಣ್ಣು ಜಾಸ್ತಿ ಕುಂದಿರುತ್ತೆ. ಹೌದಾ? ಜಾಸ್ತಿ ಕುಂದಿರುತ್ತೆ. ಇಲ್ಲೆಲ್ಲ ಕೂಡುತ್ತೆ. ಅಂದ್ರೆ ಎಲ್ಲಾ ಗಿಡದಲ್ಲಿ ಇದೇ ತರ ಮಾಡ್ಬೇಕಾ? ಇದೇ ತರ ಮಾಡ್ಬೇಕು. ಇದೇ ತರ ಮಾಡಿದೀವಿ ನಾವೆಲ್ಲ ಗಿಡಕ್ಕೂ. ಓಕೆ. ಓ ಹೌದು, ಎಲ್ಲ ಗಿಡದಲ್ಲಿ ಎಲ್ಲ ಗಿಡದಲ್ಲಿ ಮಾಡಿದೀವಿ ಸರ್. ಸೂಪರ್. ಓ, ಇಲ್ಲಿ ಕೂತಿದೆ ನೋಡಿ, ಈ ತರ ಎಲ್ಲ ಬರುತ್ತೆ ಅದು. ಓ, ಅಂದ್ರೆ ಈ ಕೆಳಗಡೆ ಹೋಗಲ್ಲ? ಮತ್ತೆ ಅದು ಕೆಳಗಡೆ ಹೋಗಲ್ಲ, ಇಲ್ಲೇ ಮತ್ತೆ ಹೊಸ ಚಿಗುರು ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ. ಓ, ಇದು ಬಗ್ಸಿರೋದಕ್ಕೆ ಅದು ಹೊಸ ಚಿಗುರು ಬಂದಿರೋದು ಈಗ? ಹೌದು, ಇಲ್ಲೆಲ್ಲ ಬಂದಿದೆ ನೋಡಿ. ಈಗ ಕಾಯಿ ಬಿಡೋದೆಲ್ಲ ಈ ತರ ಕಣ್ಣಲ್ಲೇ ಬರುತ್ತೆ, ಅದರಲ್ಲೇ ಬರೋದು. ಬಟ್ ಒಂದು ಗಿಡಕ್ಕೆ 25 ಕಾಯಿ ಕೂತ್ರೆ ರೈತರಿಗೆ ಲಾಭ ಆಗುತ್ತಂತ ಅನ್ಸುತ್ತಾ ಸರ್? ಫಸ್ಟ್ ವರ್ಷ ಅಲ್ಲ ಸರ್, ನಾವು ಅಷ್ಟೊಂದೇನು ಖರ್ಚು ಮಾಡಿಲ್ಲ. ಓಕೆ. ಎಷ್ಟು ಬರುತ್ತೆ ಸರ್ 2 ಎಕರೆ ಖರ್ಚಾಗಿದೆ? ಇದು 2 ಎಕರೆಗೆ ಒಂದು 3-4 ಲಕ್ಷ ಬರ್ಬೋದು. 3-4 ಲಕ್ಷ ಎಲ್ಲ ಒಂದೇಟ್ಗೆ ತೆಗಿಬೇಕಂದ್ರೆ ಆಗಲ್ಲ ಸರ್. ಓಕೆ. ಒಂದೇ ವರ್ಷದಲ್ಲಿ ಎಲ್ಲ ರೈತ ಖರ್ಚು ಮಾಡಿದ್ದು ಒಂದೇಟ್ಗೆ ಬರ್ಬೇಕಂದ್ರೆ ಆಗಲ್ಲ, ಒಂದೇ ಬರುತ್ತೆ. ನೀರೆಲ್ಲ ಎಷ್ಟು ದಿನಕ್ಕೆ ಒಂದ್ಸರಿ ಬಿಡ್ತೀರಿ? ನೀರು 2 ದಿವಸಕ್ಕೆ ಒಂದ್ಸರಿ ಬಿಡ್ತೀವಿ ಸರ್. ಇದನ್ನ ಸಾಕು. ಬಟ್ ಇದಕ್ಕೆ ನೀರೆಲ್ಲ ಹೆಂಗೆ, ಎಷ್ಟು ದಿನಕ್ಕೆ ಒಂದ್ಸರಿ ಬಿಟ್ರೆ ಅಂತ ಉತ್ತಮ ಅನ್ಸುತ್ತೆ ನಿಮಗೆ? ಸಾಕು ಸರ್, 2 ದಿವಸಕ್ಕೆ ಒಂದ್ಸರಿ. 2 ದಿನಕ್ಕೆ ಒಂದ್ಸರಿ. ಇದಕ್ಕೆ ಎಣ್ಣೆ ಗೊಬ್ಬರ ಮತ್ತೆ ಜಾಸ್ತಿ ಏನು ಹೊಡೆದಿಲ್ಲ. ಒಂದು 3 ಸರಿ ಎಣ್ಣೆ ಸ್ಪ್ರೇ ಮಾಡಿದ್ದೀನಿ ಇದಕ್ಕೆ. 1.5 ವರ್ಷದಲ್ಲಿ. ಇದಕ್ಕೆ ಸ್ವಲ್ಪ ಸೀರ್ ಬರುತ್ತೆ ಸರ್, ಮತ್ತೆ ಒಂದು ಹುಳ ಕಾಡುತ್ತೆ ಇದಕ್ಕೆ. ಆ ಹುಳಕ್ಕೆ ಒಂದು ಬಯೋ 303 ಅಂತ ಒಂದು ಸ್ಪ್ರೇ ಇದೆ. ಜಾಸ್ತಿ ಇದಕ್ಕೆ ಮಜ್ಜಿಗೆ ಯೂಸ್ ಮಾಡಿದ್ವಿ ನಾವು. ಯಾಕೆ ಸರ್ ಮಜ್ಜಿಗೆ ಜಾಸ್ತಿ ಯೂಸ್ ಮಾಡಿದ್ರೆ ಸೀರೆಲ್ಲ ಕೂಡಲ್ಲ. ಅಂದ್ರೆ ಮಜ್ಜಿಗೆ ಸ್ಪ್ರೇ ಮಾಡಿ, ಹುಳಿ ಮಜ್ಜಿಗೆ ಸ್ಪ್ರೇ ಮಾಡಬೇಕು. ಬಟ್ ಈಗ ಮಿಡ್ಲಲ್ಲಿ ನಾವು ಏನಾರ ಇಂಟರ್ ಕ್ರಾಪ್ ಮಾಡ್ಬೋದಾ ಹೇಗೆ ಸರ್? ಇದು ಮಾಡ್ಬೋದು, ನಾವು ಮಾಡಿಲ್ಲ. ಬಟ್ ಇಂಟರ್ ಕ್ರಾಪ್ ಆಗಿ ಎಷ್ಟು ವರ್ಷ ಮಾಡ್ಬೋದು ಅಂತ ಅನ್ಸುತ್ತೆ? ಯಾವಾಗಾದ್ರೂ ಮಾಡ್ಬೋದು. ಗಿಡ ದೊಡ್ಡದಾಗುತ್ತಾ ಅಥವಾ ಹಿಂಗೆ ಸರ್? ದೊಡ್ಡದಾಗುತ್ತೆ. ಸಣ್ಣ ಮರ ತರ ಆಗುತ್ತೆ ಸರ್ ಇದು. ಈ ಮಾವಿನ ಸಸಿ ತರ ಆಗುತ್ತೆ. ಓಕೆ. ಅಂದ್ರೆ ನಾವು ಹಾಗಾದ್ರೆ ಮಾವಿನ ಸಸಿ ತರ ಆಗುತ್ತಂತಂದ್ರೆ ನಾವು ಇನ್ನೂ ಸ್ವಲ್ಪ ಸೈಜ್ ದೊಡ್ಡದಾಗಿ ಇಟ್ಕೊಂಡ್ರೆ ಇನ್ನೂ ಉತ್ತಮ ಅಂತ ಅನ್ಸುತ್ತೆ. ಇಟ್ಕೋಬಹುದು. ಅಂದ್ರೆ 8 ಗಿಡದಿಂದ ಗಿಡಕ್ಕೆ 8 ಅಡಿ ಅಂತಂದ್ರೆ ಈಗ ಮಾವು ಹೆಂಗೆ 20 ಹಚ್ತಾರೆ, ಆ ಥರ ಹಚ್ಕೋಬೋದಾ ಅಂತ? ಆ ಥರ ಹಚ್ಕೋಬಹುದು. ಆದ್ರೆ ಇವಾಗ ಅಷ್ಟು ಭಾಳ ಲೆಂತ್ ಹಚ್ಚಿದ್ರೆ ಜಾಸ್ತಿ ಆಗಿ ಕೊಡಲ್ಲ. ಒಂದು 5-6 ವರ್ಷ ಆದ್ಮೇಲೆ ಮತ್ತೆ ಒಂದೊಂದು ತೆಗಿಬೋದು. ಆ ಥರ ಬಂದ್ರೆ ಒಂದು ಟೈಮ್ ಜಾಸ್ತಿ ಕೂಡಿದ್ರೆ ತೆಗಿಬೋದು ಸರ್ ಒಂದೊಂದು.
ಓಕೆ 5-6 ವರ್ಷ ಆದಮೇಲೆ ಮಿಡ್ಲಲ್ಲಿ ಒಂದೊಂದು ಗಿಡ ತೆಗೆದು ಬಿಡ್ಬೋದು ಜಾಸ್ತಿ ದೊಡ್ಡವಾದ್ರಂದ್ರೆ. ಓಕೆ, ಗಾಳಿ ಬೆಳಕು ಚೆನ್ನಾಗಿ ಆಡಿಲ್ಲ ಅಂದರೆ ತೆಗಿಬೋದು. ಸ್ನೇಹಿತರೆ ಇಲ್ಲಿ ನೋಡ್ತಿರ್ಬೋದು, ನಮಗೆ ತಿನ್ನೋಕ್ಕಂತ ಸಿಕ್ಕಿಲ್ಲ, ನೋಡೋಕೆ ಸಣ್ಣದಾಗಿ 1-2 ಕಾಯಿ ಕಾಣ್ತಾ ಇದೆ ಇಲ್ಲಿ. ಅಲ್ಲೆಲ್ಲ ಒಂದು ಸ್ವಲ್ಪ ಸಣ್ಣ ಸಣ್ಣ ಇದ್ವಿ, ಇಲ್ಲೊಂದು ಸ್ವಲ್ಪ ಒಂದು ದೊಡ್ಡ ಕಾಯಿ ಇದೆ, ಒಂದು ಲಿಂಬು ಗಾತ್ರ ಇದೆ ಅಷ್ಟೇ. ಬಟ್ ಇದಕ್ಕಿಂತ ದೊಡ್ಡ ಗಾತ್ರದ ಇದು ಸೈಜ್ ಏನು ಸೈಜ್ ಬಿಟ್ಟಿದ್ದಾವೆ ಸರ್ ನಿಮ್ಮ ಹತ್ರ? ಈಗ ಲಾಸ್ಟ್ ಇಷ್ಟು ಸೈಜ್ ಬಿಟ್ಟಿದೆ, ಸಣ್ಣ ಸೈಜ್ ಒಂದು 200 ಗ್ರಾಮ್ ಅಷ್ಟು ಬಿಟ್ಟಿದೆ. ಕಿತ್ಕೊಂಡು ತಿಂದಿದ್ದಾರೆ. ಅಲ್ಲ, ಏನು ಸೈಜ್ವರೆಗೂ ಬರುತ್ತೆ ಅಂತ ಬಂದಿಲ್ಲಲ್ಲ ಸರ್ ಒಂದ್ಸರಿನು. ಇನ್ನ ಪೂರ್ತಿಯಾಗಿ ಬಿಟ್ಟೇ ಇಲ್ಲ ನಮ್ಮ ಕೆಲಸ ಮಾಡೋರು, ಕಿತ್ಕೊಂಡು ತಿಂದ್ಬಿಟ್ಟಿದ್ದಾರೆ. ಕಮರ್ಷಿಯಲ್ ಆಗಿ ಬಂದಾಗ ನೋಡ್ಬೇಕಾಗುತ್ತೆ ಸೈಜ್ ಎಷ್ಟು ದೊಡ್ಡದಾಗುತ್ತೆ. ಅದೇ ಸ್ನೇಹಿತರೆ, ನಮ್ಮ ಕೊಪ್ಪಳ ಭಾಗದಲ್ಲಿ ಆ್ಯಪಲ್ ಬೆಳೀತಾ ಇರೋದು ನೋಡಿದರೆ ನಮಗೂ ಒಂಥರ ಖುಷಿ ಸ್ನೇಹಿತರೆ. ಈಗ 17 ತಿಂಗಳದ ಗಿಡ ಅಂತೆ ತುಂಬ ಅದ್ಭುತವಾಗಿ ಡೆವಲಪ್ ಆಗಿದ್ದಾವೆ. ನೆಕ್ಸ್ಟ್ ಡಿಸೆಂಬರ್ಗೆ ಇಲ್ಲ ನವಂಬರ್ಗೆ ಟೈಮ್ಗೆ ನಾವು ಬರೋಣ ಸ್ನೇಹಿತರೆ. ಅವಾಗ ಫುಲ್ ಗಿಡ ತುಂಬ ಕಾಯಿ ಹಣ್ಣೆಲ್ಲ ಇರ್ತವೆ, ನಾವೆಲ್ಲ ಕಿತ್ಕೊಂಡು ತಿಂದು ಅವಾಗ ಇನ್ನೊಂದು ವೀಡಿಯೋ ಮಾಡ್ಕೊಂಡು ಹೋಗೋಣ. ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಮಾಹಿತಿ ತೊಗೊಳೋಣ, ಮಾರ್ಕೆಟ್ ಹೆಂಗಿರುತ್ತೆ ಅದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಸಿಗುತ್ತೆ. ಅವಾಗ ಬಂದರೆ ನಾವು ಒಂದ್ಸರಿ ಭೇಟಿ ಆಗೋಣ, ಯಾವ ಥರ ಇರುತ್ತೆ ಆ್ಯಪಲ್ ಸಸಿ ಯಾವ ಥರ ಇರುತ್ತೆ ಅಂತ ನೋಡೋಣ ಅಂತ ಬಂದಂಗೆ ಆಯಿತು ಸ್ನೇಹಿತರೆ. ಇವತ್ತು ನೋಡಿ 17 ತಿಂಗಳಲ್ಲಿ ಅದ್ಭುತವಾದಂಥ ಸಾಹಸ ಮಾಡ್ತಾಯಿದ್ದಾರೆ ನಮ್ಮ ಅನಿಲ್ ಬ್ರದರ್. ಅವ್ರಿಗೆ ಒಳ್ಳೆಯದಾಗಲಿ, ಬೇಗ ಇದೆಲ್ಲ ಫಸಲು ಬರಲಿ, ಕಮರ್ಷಿಯಲ್ ಆಗಿ ಹೇಳಿ ತಗೊಳ್ಳಿ ಅಂತ ಅವ್ರಿಗೆ ಹೇಳ್ತಾ ನಾವು ನಮ್ಮ ಅನಿಲ್ ಬ್ರದರ್ಗೆ ಥ್ಯಾಂಕ್ಸ್ ಹೇಳಿ ಧನ್ಯವಾದ ತಿಳಿಸಿ ಇಲ್ಲಿಂದ ಹೊರಡೋಣ ಸ್ನೇಹಿತರೆ. ನಮಸ್ಕಾರ.